ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಸಜ್ಜನ ವೃಂದಕ್ಕೆ ಹೃತ್ಪೂರ್ವಕವಾದ ಸುಪ್ರಭಾತವನ್ನು ಕೋರ್ತಾ, ವೈಶಾಖ ಮಾಸದ ಈ ಒಂದು ಶುಭ ಸಂದರ್ಭದಲ್ಲಿ ಮಾಸ ನಿಯಾಮಕನಾದಂತಹ ಮಧುಸೂದನ ನಾಮಕನಾದ ಭಗವಂತನಲ್ಲಿ ವಿಶೇಷವಾಗಿ ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಈ ದಿನ ಸಚ್ಚಿಂತನೆಯಲ್ಲಿ ಪ್ರದಕ್ಷಿಣೆ ಕುರಿತಂತೆ ಒಂದೆರಡು ಅಪೂರ್ವ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರಬಯಸ್ತೇನೆ. ಇವತ್ತಿನ ವಿಷಯದ ಆಯ್ಕೆಗೆ ಮುಖ್ಯ ಕಾರಣ ನಮ್ಮ ನಡಾವಳಿಗಳು, ನಮ್ಮ ಬಿಹೇವಿಯರ್ ಎಷ್ಟು ಯಾಂತ್ರಿಕವಾಗಿರುತ್ತೆ ಅಂದರೆ, ನಾವು ದೇವಸ್ಥಾನಗಳಿಗೆ ಹೋದಾಗ ಅಥವಾ ಮನೆಯಲ್ಲೇ ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಕಾರ್ಯದ ಕೊನೆಯಲ್ಲಿ ನಮಸ್ಕಾರವನ್ನು ಹೇಗೆ ಮಾಡಬೇಕು, ಪ್ರದಕ್ಷಿಣೆಯನ್ನು ಹೇಗೆ ಮಾಡಬೇಕು ಅನ್ನುವ ಕಾಮನ್ ಸೆನ್ಸ್ ಕೂಡ ಇವತ್ತು ನಮಗೆ ಹೊರಟು ಹೋಗಿದೆ. ಆದ್ದರಿಂದ ಪ್ರದಕ್ಷಿಣೆಯ ಒಂದು ರೀತಿ ನೀತಿಗಳು, ಪ್ರದಕ್ಷಿಣೆಯ ಒಂದು ಸರಿಯಾದ ಕ್ರಮ, ಇದರ ಕುರಿತಾಗಿ ಇವತ್ತಿನ ಚಿಂತನೆ ಮುಖ್ಯವಾಗಿ ಬೆಳಕನ್ನು ಚೆಲ್ಲತ್ತೆ. ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ಪೀಠಿಕೆಯ ರೂಪದಲ್ಲಿ ಒಂದೆರಡು ಮುಖ್ಯ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರಬಯಸ್ತೀನಿ. ಭಗವಂತನಿಗೆ 4 ಶರೀರಗಳು. ಒಂದು ದೇವಸ್ಥಾನದ ಸುತ್ತು ಪೌಳಿಯಿಂದ ಕೂಡಿದ ದೇವಸ್ಥಾನವನ್ನು ಹೇಗೆ ಒಂದು ಸಮಗ್ರ ದೇವಸ್ಥಾನ, ಅಲ್ಲಿ ಒಂದು ಗರ್ಭಗುಡಿ, ಪೀಠ ಹಾಗೂ ಪ್ರತಿಮೆ, ಈ 4 ಇದ್ದರೆ ಆಗ ಅದನ್ನು ಒಂದು ದೇವಸ್ಥಾನ ಅಂತ ನಾವು ಕರಿತೀವೋ, ಈ 4 ಭಾಗಗಳೇ ಅಂದರೆ ದೇವಸ್ಥಾನ, ಗರ್ಭಗುಡಿ, ಪೀಠ ಹಾಗೂ ಪ್ರತಿಮೆಯೇ ಭಗವಂತನ 4 ಶರೀರಗಳು ಅಂತ ನಾವು ಚಿಂತನೆಯನ್ನು ಮಾಡಬೇಕು. ಈ 4ಕ್ಕೂ ಕೂಡ ಪ್ರದಕ್ಷಿಣೆ ಬಂದು ನಮಸ್ಕಾರವನ್ನು ಮಾಡಬೇಕು ಅಂತ ವಿಷ್ಣು ಧರ್ಮೋತ್ತರ ಪುರಾಣ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಅಷ್ಟಕ್ಕೂ ಅವಕಾಶ ಇಲ್ಲ ಅಂದಾಗ ಆಗ ಸ್ವಪ್ರದಕ್ಷಿಣೆಯನ್ನು ನಾವು ಮಾಡಬೇಕು. ಅಂದರೆ ನಾವು ಮನೆಗಳಲ್ಲಿ ನಾವೇನು ಮಾಡ್ತೀವಲ್ಲ, ನಿಂತಲ್ಲೇ ನಾವು ಪ್ರದಕ್ಷಿಣೆಯನ್ನು ಬರೋದು, ಹಾಗೆ ಮಾಡೋದು. ಆಗ ನಮ್ಮ ಅನುಸಂಧಾನ ತನ್ನ ಒಳಗಡೆ ಅಂತರ್ಯಾಮಿಯಾಗಿ ಜಾಗೃತನಾಗಿ ಇರುವಂತಹ ಭಗವಂತನನ್ನು ಧ್ಯಾನ ಮಾಡ್ತಾ, ಆ ಭಗವಂತನಿಗೇ ಸುತ್ತು ಬರ್ತಾ ಇದ್ದೀನಿ ಅನ್ನೋ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಇದ್ದು, ಆಮೇಲೆ ನಾವು ನಿಂತಲ್ಲೇ ಸ್ವಪ್ರದಕ್ಷಿಣೆಯನ್ನು ಮಾಡಬೇಕು. ದಕ್ಷ ಅಂದರೆ ಬಲಭಾಗ ಅಂತ ಕರೀತಾರೆ. ದಕ್ಷಿಣ ಅಂದರೆ ಬಲಭಾಗದಲ್ಲಿ ಇರುವಂತಹದ್ದು ಅಂತ. ಭಗವಂತನ ಪ್ರತೀಕ ಬಲಭಾಗದಲ್ಲಿ ಸದಾ ಇರುತ್ತೆ ಅಥವಾ ನಡೆಯುತ್ತೆ. ಆದ ಕಾರಣ ಪ್ರದಕ್ಷಿಣೆ ಅಂತ ಇದಕ್ಕೆ ಹೆಸರು. ಅಥವಾ ದಕ್ಷಿಣ ಅಂತ ಕರೆಸಿಕೊಳ್ಳುವಂತಹ ಬಲಭಾಗಕ್ಕೆ ಮತ್ತೆ ಮತ್ತೆ ತಿರುಗ್ತೀವಿ, ಅದಕ್ಕೋಸ್ಕರ ಇದನ್ನು ಪ್ರದಕ್ಷಿಣೆ ಅಂತ ಕರಿಬೋದು. ಅಂದರೆ ಒಟ್ಟಾರೆ ಪ್ರದಕ್ಷಿಣೆ ಅನ್ನುವ ಶಬ್ದದ ಎಟಿಮಾಲಜಿ ಪ್ರಗತಂ ದಕ್ಷಿಣಂ ಯಸ್ಮಿನ್ ಕರ್ಮಣಿ ಪ್ರದಕ್ಷಿಣ ಅಂತ. ಅಂದರೆ ದಕ್ಷಿಣವೆನಿಸಿರುವಂತಹ ಬಲಭಾಗಕ್ಕೆ ಪದೇ ಪದೇ ಸುತ್ತನ್ನು ನಾವು ಮಾಡ್ತೀವಿ, ಆದ ಕಾರಣ ತಿರುಗ್ತೀವಿ, ಆದ ಕಾರಣ ಅದನ್ನು ಪ್ರದಕ್ಷಿಣೆ ಅಂತ ಕರೀತಾರೆ. ಪ್ರದಕ್ಷಿಣೆ ಬರುವಂತಹ ಕಾಲದಲ್ಲಿ ದೇವರಿಗೆ ಬಲಭಾಗವನ್ನಷ್ಟೇ ನಾವು ತೋರಿಸಬೇಕು. ಮತ್ತು ನಮ್ಮ ಮನಸ್ಸು ಕೂಡ ದಕ್ಷಿಣವಾಗಿರಬೇಕು. ಮನಸ್ಸು ದಕ್ಷಿಣವಾಗಿರಬೇಕು ಅಂದ್ರೇನು? ಭಗವತ್ ಪ್ರವಣನಾಗಿ ನಾವು ದಾಕ್ಷಿಣ್ಯಕ್ಕೆ ಒಳಗಾಗಿರಬೇಕು ಅಂತ ಅರ್ಥ. ಅಂದರೆ ದಕ್ಷಿಣಂ ದರ್ಶಯನ್ ಪಾರ್ಶ್ವಂ ಮನಸಾಪಿಚ ದಕ್ಷಿಣ ಅಂತ. ನಾವು ಪ್ರದಕ್ಷಿಣೆ ಮಾಡಬೇಕಾದ್ರೂ ಕೂಡ ಅದಕ್ಕೊಂದು ನಿಯಮ ಇದೆ. ಆ ರೀತಿ ನೀತಿಗಳನ್ನು ಪದ್ಮಪುರಾಣ ಬಹಳ ಸುಂದರವಾಗಿ ಸರಳವಾದ ಭಾಷೆಯಲ್ಲಿ ಅದು ಹೇಳುತ್ತೆ. ಪ್ರದಕ್ಷಿಣೆ ಬರಬೇಕಾದ್ರೆ ನಾವು ಪಾಲಿಸಬೇಕಾಗಿರುವಂತಹ ನಿಯಮಗಳು ಏನು ಅಂದರೆ, ಮೊದಲನೇದು ವಾಗ್ಯತಃ. ಇನ್ನೊಬ್ಬರ ಜೊತೆಯಲ್ಲಿ ನಾವು ಮಾತನಾಡಬಾರದು. ವಾಗ್ಯತಃ ಅಂದರೆ ನಾವು ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕಾದ್ರೆ ಭಗವಂತನ ಚಿಂತನೆಯನ್ನೇ ಮಾಡ್ತಾ ಪರರ ಜೊತೆಯಲ್ಲಿ ನಾವು ಮಾತನಾಡಬಾರದು. ಎರಡನೇದು ಧ್ಯಾನ ತತ್ಪರ.
ಅಂದರೆ ದೇವರನ್ನು ಮನಃಪೂರ್ವಕವಾಗಿ ನಾವು ಚಿಂತಿಸಬೇಕು. ಮನಸ್ಸಿನ ಪೂರ್ತಿ ದೇವರನ್ನು ನಾವು ತುಂಬಿಕೊಂಡಿರಬೇಕು. ಮೂರನೇದು ಅಸಂಸಕ್ತ, ಅಂದರೆ ಸಂಸಾರದ ಯೋಚನೆಯನ್ನು ಬಿಟ್ಟಿರಬೇಕು. ದಿನದ 24 ಗಂಟೆಯೂ ಕೂಡ ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಪರಿವಾರ ಅಂತ ಇದೇ ಯೋಚನೆ ಮಾಡ್ತಾ ಇತ್ತು ಅಂದರೆ ಮನಸ್ಸು ಸದಾ ಅದರಲ್ಲಿ ತುಂಬ ಹೋಗಿಬಿಟ್ಟಿರುತ್ತೆ. ಪದ್ಮಪುರಾಣ ಹೇಳುತ್ತೆ, ಕನಿಷ್ಠ ಪಕ್ಷ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಿಮ್ಮ ಸಂಸಾರದ ಯೋಚನೆಯನ್ನು ಪಕ್ಕಕ್ಕಿಡಿ. ಮತ್ತು ಅಸಂಸಕ್ತ ಅನ್ನೋದಕ್ಕೆ ಇನ್ನೊಂದು ಅರ್ಥ, ಇನ್ನೊಬ್ಬರಿಗೆ ನಾವು ತಾಗಿಕೊಂಡು ಸುತ್ತನ್ನು ಬರಬಾರದು. ಇನ್ನೊಬ್ಬರ ಸ್ಪರ್ಶವನ್ನು ಮಾಡಿಕೊಂಡು ನಾವು ಸುತ್ತು ಹಾಕಬಾರದು. ಇನ್ನು 4ನೇದು ವದನ್ ಕಿಂಚಿನ್ ಮಂತ್ರಂ, ಅಂದರೆ ಯಾವುದಾದ್ರೂ ಮಂತ್ರವನ್ನು ಹೇಳಿಕೊಂಡು ನಾವು ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡಬೇಕು. ವಿಶೇಷವಾಗಿ ಜಿತಂತೆ ಸ್ತೋತ್ರ ಅಂತ ಇದೆ, ಅಥವಾ ನತಮಮ್ಮೋ ಅಂತ ವೇದದಲ್ಲಿ ಒಂದು ಮಂತ್ರ ಇದೆ. ಅದೆರಡು ಬರಲಿಲ್ಲ ಅಂದರೆ ನಮಗೆ ಬರುವಂತಹ ಭಗವಂತನ ಸ್ತೋತ್ರವನ್ನು ಹೇಳಿಕೊಂಡು ನಾವು ಪ್ರದಕ್ಷಿಣೆಯನ್ನು ಬರಬೇಕು. ಇನ್ನು 5ನೆಯ ನಿಯಮ ಕರವು ಚಲನವರ್ಜಿತವು, ಅಂದರೆ ಕೈಗಳನ್ನು ಮುಂದೆ ಹಿಂದೆ ಅಲುಗಾಡಿಸಬಾರದು. ಎಕ್ಸಸೈಸ್ ಮಾಡಿಸ್ತಾರಲ್ಲ PT ಮಾಸ್ಟರ್ಗಳು ಸ್ಕೂಲಲ್ಲಿ ಮಾಡಿಸೋ ಹಾಗೆ ನಾವು ಕೈ ಕಾಲುಗಳನ್ನು ಆ ಕಡೆ ಈ ಕಡೆ ಹೊರದಾಡಿಸ್ಕೊಂಡು ಹಿಂದೆ ಮುಂದೆ ಅಲುಗಾಡಿಸ್ಕೊಂಡು ನಾವು ಪ್ರದಕ್ಷಿಣೆಯನ್ನು ಮಾಡಬಾರ್ದು. ಮತ್ತೇನು ಮಾಡಬೇಕು ಅಂದರೆ ಕರವು ಚಲನವರ್ಜಿತವು, ಎರಡೂ ಕೈಗಳನ್ನು ಕೂಡ ಜೋಡಿಸಿಕೊಂಡು ನಾವು ನಮಸ್ಕಾರವನ್ನು ಮಾಡಬೇಕು, ಪ್ರದಕ್ಷಿಣೆಯನ್ನು ಮಾಡಬೇಕು. ಇನ್ನು ಕೊನೆಯ ನಿಯಮ ಪಾದವು ಪಾದಾಂತರೇ ಕೃತ್ವ ಅಂತ, ವಾಕಿಂಗ್ ಮಾಡ್ತೀವಲ್ಲ ಆ ಥರ ಹೆಜ್ಜೆಯನ್ನು ಇಡಬಾರ್ದು. ಅದನ್ನು ಕನ್ನಡದಲ್ಲಿ ಬೀಸು ಹೆಜ್ಜೆ ಅಂತ ಕರೀತಾರೆ. ಕಾಲುಗಳನ್ನು ಅಗಲಿಸ್ಕೊಂಡು ನಡೆಯೋದು, ಅದನ್ನು ನಾವು ಸರ್ವಥಾ ಮಾಡಬಾರ್ದು. ಹೀಗೆ ಮತ್ತೊಬ್ಬರಲ್ಲಿ ಮಾತನಾಡದೆ ಮನಸ್ಸಿನಲ್ಲಿ ಪೂರ್ತಿ ಭಗವಂತನನ್ನು ತುಂಬಿಕೊಂಡು ಸಂಸಾರದ ಯೋಚನೆಯನ್ನು ಬಿಟ್ಟು ಇನ್ನೊಬ್ಬರ ಸ್ಪರ್ಶವನ್ನು ಮಾಡದೆ ದೇವರ ಸ್ತೋತ್ರವನ್ನು ಸದಾ ಹೇಳಿಕೊಂಡು ಕೈಗಳನ್ನು ಹಿಂದೆ ಮುಂದೆ ಅಲುಗಾಡಿಸದೆ ಬೀಸು ಹೆಜ್ಜೆಗಳನ್ನು ಹಾಕದೆ ಯಾರು ಸ್ವಪ್ರದಕ್ಷಿಣೆಯನ್ನು ಅಥವಾ ದೇವಸ್ಥಾನದಲ್ಲಿ ಭಗವಂತನ 4 ಶರೀರ ಅಂತ ನಾನೇನು ಹೇಳಿದ್ನೋ ಆ 4 ಶರೀರಗಳಿಗೆ ಪ್ರದಕ್ಷಿಣೆಯನ್ನು ಮಾಡ್ತಾನೋ ಅಂಥವನಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಭಗವಂತ ಕರುಣಿಸ್ತಾನೆ ಅಂತ ಪದ್ಮಪುರಾಣ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾದರೆ ಪ್ರದಕ್ಷಿಣೆ ಬರಬೇಕಾದ್ರೆ ನಮ್ಮ ಗತಿ ಹೇಗಿರಬೇಕು, ನಮ್ಮ ನಡೆ ಹೇಗಿರಬೇಕು ಅಂದರೆ, ಒಬ್ಬ ತುಂಬು ಗರ್ಭಿಣಿ ನೀರು ತುಂಬಿರುವಂತಹ ಕೊಡವನ್ನು ಹೊತ್ಕೊಂಡು, ಸಾಮಾನ್ಯವಾಗಿ ತುಂಬು ಗರ್ಭಿಣಿ ನೀರು ತುಂಬಿರುವಂಥ ಕೊಡ ಹೊತ್ಕೊಳ್ಳಲ್ಲ, ಆದರೆ ಬಾಲಭಾಷೆಯಲ್ಲಿ ನಮಗೆಲ್ರಿಗೂ ಅರ್ಥ ಆಗಬೇಕಾದ್ರೆ, ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಊಹೆ ಮಾಡ್ಕೊಳ್ಬೇಕಾದ್ರೆ, ಇಮ್ಯಾಜಿನ್ ಮಾಡ್ಕೊಳ್ಬೇಕಾದ್ರೆ, ಒಬ್ಬ ತುಂಬು ಗರ್ಭಿಣಿ ನೀರು ತುಂಬಿರುವಂತಹ ಕೊಡವನ್ನು ಹೊತ್ಕೊಂಡು ಬಹಳ ನಿಧಾನವಾಗಿ ಹೇಗೆ ನಡ್ಕೊಂಡು ಬರ್ತಾಳೋ ಆ ಥರ ನಮ್ಮ ಪ್ರದಕ್ಷಿಣೆಯ ಗತಿ ಇರಬೇಕಂತೆ. ಅದನ್ನು ಶಾಸ್ತ್ರವೇ ಹೇಳುತ್ತೆ, ಆಸನ್ನ ಪ್ರಸವ ನಾರಿ ಜಲಪೂರ್ಣಂ ಯಥಾ ಘಟಂ ಉದ್ವಹಂತಿ ಶನೈಹಿ ಯಾತಿ ತಥಾ ಕುರಿಯಾತ್ ಪ್ರದಕ್ಷಿಣಂ. ಗರ್ಭಿಣಿಯು ಗರ್ಭವನ್ನು ಹೊತ್ತಂತೆ ಭಕ್ತ ಭಗವಂತನನ್ನು ಹೃದಯ ಗರ್ಭದಲ್ಲಿ ಧಾರಣೆ ಮಾಡಬೇಕು. ಭಕ್ತಿಯ ತುಂಬು ಪಾತ್ರೆಯನ್ನು ಅವನು ಹೊತ್ಕೊಂಡಿರಬೇಕು. ಆಗ ವೇಗವಾಗಿ ನಾವು ಹೆಜ್ಜೆಯನ್ನು ಹಾಕಲಿಕ್ಕಾಗಲ್ಲ. ಹೆಜ್ಜೆಗಳಿಗೆ ಪಾದವಷ್ಟೇ ಅಂತರ ಇರಬೇಕು. ಈ ತರಹದ ನಿಧಾನದ ಗತಿ ನಿಧಾನವಾಗಿ ರೂಢಿಸ್ಕೊಂಡು ನಾವು ಪ್ರದಕ್ಷಿಣೆಯನ್ನು ಮಾಡಬೇಕು ಅಂತ. ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಪ್ರದಕ್ಷಿಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಪ್ರಮಾಣ ಇದೆ. ಆದ್ದರಿಂದ ಆತ್ಮೀಯರೇ ನೆನಪಿಟ್ಕೊಳ್ಳಿ, ಯಾರ ದೇವಸ್ಥಾನಕ್ಕೆ ಅಂದರೆ ಯಾವ ದೈವದ ದೇವಸ್ಥಾನಕ್ಕೆ ನೀವು ಹೋಗ್ತೀರೋ ಅಲ್ಲಿ ಇಷ್ಟಿಷ್ಟೇ ಸಂಖ್ಯೆಯ ಪ್ರದಕ್ಷಿಣೆಯನ್ನು ಮಾಡಬೇಕು ಅನ್ನುವ ಪ್ರಮಾಣವೂ ಕೂಡ ಶಾಸ್ತ್ರಕಾರರು ತಿಳಿಸ್ತಾರೆ. ದುರ್ಗೆಗೆ 1 ಪ್ರದಕ್ಷಿಣೆಯನ್ನು ಮಾಡಿದ್ರೆ ಸೂರ್ಯನಿಗೆ 7 ಪ್ರದಕ್ಷಿಣೆಯನ್ನು ಮಾಡಬೇಕು, ಗಣಪತಿಗೆ 3 ಪ್ರದಕ್ಷಿಣೆ, ವಿಷ್ಣುವಿಗೆ 4 ಪ್ರದಕ್ಷಿಣೆ, ಈಶ್ವರನಿಗೆ ಅರ್ಧ ಪ್ರದಕ್ಷಿಣೆ, ಹೀಗೆ ಒಬ್ಬೊಬ್ಬ ದೇವತೆಗೆ ಇಷ್ಟಿಷ್ಟೇ ಪ್ರದಕ್ಷಿಣೆಯನ್ನು ಮಾಡಬೇಕು ಅಂತ ವರಾಹ ಪುರಾಣ ಬಹಳ ಸ್ಪಷ್ಟವಾಗಿ ಅಲ್ಲಿ ನಿರೂಪಣೆಯನ್ನು ಮಾಡುತ್ತೆ. ನತಮಿತ್ಯಾದಿ ಮಂತ್ರೇಣ ಪ್ರದಕ್ಷಿಣ ನಮಸ್ತುತಿ ಅಂತ ಪ್ರಮಾಣಗಳೆಲ್ಲ ವರಾಹ ಪುರಾಣ ತಿಳಿಸುತ್ತೆ. ಇದಕ್ಕೆ ಹೊರತಾಗಿ ಬ್ರಹ್ಮಾಂಡ ಪುರಾಣವು ಪ್ರದಕ್ಷಿಣೆಯ ವಿಚಾರದಲ್ಲಿ ಎಲ್ಲ ದೇವತೆಗಳಿಗೂ 4 ಪ್ರದಕ್ಷಿಣೆಗಳನ್ನೇ ಹಾಕಬೇಕು ಅಂತ ಅದು ಕೂಡ ಒಂದು ಕಡೆ ಹೇಳುತ್ತೆ. ಪ್ರದಕ್ಷಿಣಂ ಚತುಃಕುರ್ಯಾತ್ ಅಶ್ವಮೇಧ ಫಲಂ ಲಭೇತ್. ಅಂದರೆ ನಾರಾಯಣನ ಪೂಜೆಯ ಕೊನೆಯಲ್ಲಿ
ಭಗವಂತನಿಗೆ 4 ಪ್ರದಕ್ಷಿಣೆಯನ್ನು ನಾವು ಮಾಡಿದ್ದೇ ಅದರಲ್ಲಿ ಅಶ್ವಮೇಧದ ಫಲ ಅನ್ನೋದು ನಮಗೆ ಸಿಗತ್ತೆ ಅಂತ. ಸಾಮಾನ್ಯವಾಗಿ 3 ಸುತ್ತು ಬರೋದು ಅನ್ನೋ ಭಾವನೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇದೆ. ನಾವು ದೇವಸ್ಥಾನಕ್ಕೆ ಹೋದರೆ 3 ಪ್ರದಕ್ಷಿಣೆ ಹಾಕಿ ಬರ್ತೀವಿ ಅಂತ. ಆದರೆ ನೆನಪಿಟ್ಕೊಳ್ಳಿ, ಧರ್ಮಶಾಸ್ತ್ರಗಳಲ್ಲಿ ಗಣಪತಿಯ ದೇವಸ್ಥಾನಗಳಲ್ಲಿ ಮಾತ್ರ 3 ಪ್ರದಕ್ಷಿಣೆಯನ್ನು ಮಾಡಬೇಕು ಅಂತ ನಮಗೆ ಸ್ಪಷ್ಟವಾದ ನಿರ್ದೇಶನ ಇದೆ. ಪ್ರತಿನಿತ್ಯ ನಾವು ಮಾಡುವಂತಹ ಮನೆಯಲ್ಲಿ ಮಾಡುವಂತಹ ಪೂಜೆಯಲ್ಲಿ ಅಥವಾ ವಿಷ್ಣುವಿನ ದೇವಸ್ಥಾನಗಳಲ್ಲಿ 4 ಪ್ರದಕ್ಷಿಣೆಯನ್ನೇ ಮಾಡಬೇಕು. ಇನ್ನು 3 ಪ್ರದಕ್ಷಿಣೆಯನ್ನು ಮಾಡಬೇಕು ಅಂತ ಹೇಳುವಂತಹ ಬೇರೆ ಪುರಾಣಗಳು 3 ಪ್ರದಕ್ಷಿಣೆ ಮಾಡಿದ ಮೇಲೆ ಒಂದು ನಮಸ್ಕಾರವನ್ನು ಮಾಡಿ ಒಟ್ಟು 4 ಪ್ರದಕ್ಷಿಣೆಯನ್ನು ಮಾಡಿದ ಹಾಗೆ ಆ 4 ಪ್ರದಕ್ಷಿಣೆಗಳನ್ನು ಕೂಡ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿ, ಕೊನೆಯದಾಗಿ ಪ್ರದಕ್ಷಿಣತ್ರಯಂ ಕೃತ್ವ ನಮಸ್ಕೃತ್ಯ ಜನಾರ್ದನಂ ಪುನಃ ಪ್ರದಕ್ಷಿಣಂ ಕೃತ್ವ ವಿಷ್ಣುಲೋಕೆ ಚಿರಂ ವಸೇತ್. ಅಂದರೆ ನಾವು ನಿಂತಲ್ಲೇ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿ 3 ಪ್ರದಕ್ಷಿಣೆ ಬಂದು ಒಂದು ದೀರ್ಘ ದಂಡ ನಮಸ್ಕಾರವನ್ನು ಮಾಡಿ ಮತ್ತೊಂದು ಪ್ರದಕ್ಷಿಣೆ ಬಂದು ಕೈ ಮುಗಿದು ನಾವು ಭಗವಂತನಲ್ಲಿ ಭಕ್ತಿಯಿಂದ ಬೇಡಿದ್ರೆ ನಮ್ಮ ಆಚರಣೆಯೂ ಬಹಳ ಸಾರ್ಥಕತೆಯಿಂದ ಕೂಡಿರದ್ದಾಗಿರುತ್ತೆ. ಹಾಗೂ ನಾನು ಮೊದಲೇ ಹೇಳಿದ ಹಾಗೆ ಅರ್ಥ ತಿಳಿದು ಮಾಡುವ ಆಚರಣೆ ಅದು ನಿಜಕ್ಕೂ ಕೂಡ ಶ್ರೇಯಸ್ಕರ ಅನ್ನುವ ವಿಚಾರವನ್ನು ತಿಳಿಸ್ತಾ, ನಾವೆಲ್ಲರೂ ಕೂಡ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತೀವಿ. ಆದರೆ ಹೋದಾಗ ಅಲ್ಲಿ ನಮ್ಮ ನಮಸ್ಕಾರದ ಪದ್ಧತಿ, ಪ್ರದಕ್ಷಿಣಾ ರೀತಿ ಯಾವ ರೀತಿಯಲ್ಲಿರಬೇಕು ಅನ್ನುವ ಒಂದು ವಿಚಾರವನ್ನು ನಿಮ್ಮೆಲ್ಲರಿಗೂ ತಿಳಿ ಹೇಳಬೇಕು ಅಂತ ಅನ್ನಿಸ್ತು. ಆದ್ದರಿಂದ ಯಥಾಮತಿಯಾಗಿ ಇದನ್ನು ಹೇಳಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.